ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ವಿಷಯ: ಬೇಹದ್ ಮಕ್ಕಳೆಲ್ಲರೂ ಭಾವಾತೀತರಾಗಿರುವುದು ಅವಶ್ಯಕವಾಗಿದೆ ಏಕೆ? ಬೇಹದ್ ಜ್ಞಾನಿ ಮಕ್ಕಳಿಗೆಲ್ಲ ಬಾಪೂಜಿಯವರು ಈ ರೀತಿ ಹೇಳಿದ್ದಾರೆ. ನಾನು ಇಂದು ಎಲ್ಲ ಬೇಹದ್ ಮಕ್ಕಳಿಗೆ ಹೇಳುವುದೇನೆಂದರೆ, ನೀವೆಲ್ಲರೂ ಭಾವಾತೀತರಾಗಬೇಕು. ಭಾವನೆಗಳಲ್ಲಿ ಬಂದಾಗ ತಪ್ಪು ಕರ್ಮಗಳಾಗುತ್ತಾ ಹೋಗುತ್ತವೆ. ಉದಾಹರಣೆಗೆ, ತಾಯಿಯಾದವಳು ತನ್ನ ಮಕ್ಕಳಲ್ಲಿ ಅತಿಯಾದ ಭಾವನೆಗೆ ಒಳಗಾದರೆ, ಹೆಚ್ಚು ಭಾವನೆಯಲ್ಲಿ ಬಂದರೆ, ಮಕ್ಕಳು ತಪ್ಪು ಕರ್ಮಗಳನ್ನು ಮಾಡಿದಾಗಲೂ ಸಹ ಆಕೆ ಭಾವಾತೀತಳಾಗಿ ಯೋಚನೆ ಮಾಡದೆ, ಅಂದರೆ ಮೋಹದಿಂದಾಗಿ ಮಕ್ಕಳ ತಪ್ಪುಗಳನ್ನೆಲ್ಲ ಅವಳು ಕ್ಷಮಿಸುತ್ತಾ ಹೋಗುತ್ತಾಳೆ ಮತ್ತು ಕಂಡರೂ ಸಹ ಕಾಣದಂತಿರುತ್ತಾಳೆ. ಯಾವ ಶಿಕ್ಷೆಯೂ ಸಹ ಕೊಡುವುದಿಲ್ಲ. ಇದರಿಂದಾಗಿ ತಪ್ಪುಗಳು ನಿರಂತರವಾಗಿ ನಡೆಯುತ್ತಲೇ ಇರುತ್ತವೆ. ಆದ್ದರಿಂದ ಎಲ್ಲ ಬೇಹದ್ ಮಕ್ಕಳು ಭಾವಾತೀತರಾಗಿ ಮತ್ತು ಮೋಹದಿಂದ ದೂರವಿರಿ. ನಷ್ಟಮೋಹ ಸ್ಥಿತಿಗೆ ಬರಬೇಕು. ಅರ್ಜುನನು ಯುದ್ಧ ಭೂಮಿಯಲ್ಲಿ ತನ್ನ ಬಂಧು ಬಾಂಧವರ ಮೋಹದಿಂದ ಯುದ್ಧ ಮಾಡಲು ಹಿಂಜರಿಯುವ ಸಂದರ್ಭದಲ್ಲಿ ಕೃಷ್ಣನು, ಹೇ ಅರ್ಜುನ, ನೀನು ಭಾವನೆಗಳೆಂಬ ನದಿಯಲ್ಲಿ ಹರಿದು ಹೋಗಬೇಡ ಎಂದು ಹೇಳುತ್ತಾನೆ. ಭಾವನಾರೂಪಿ ನದಿಯಲ್ಲಿ ಬಿದ್ದರೆ ಸಾಕು, ಎದ್ದೇಳುವುದು ಬಹಳ ಕಷ್ಟ. ಕೃಷ್ಣನು ಹೇಳಿದ, ನಿನ್ನ ಮುಂದೆ ನಿಂತಿರುವ ಎಲ್ಲರೂ ಜೀವಂತ ಶವಗಳು ಎಂದು ತಿಳಿ ಅರ್ಜುನ. ನೀನು ಯುದ್ಧ ಮಾಡದಿದ್ದರೆ ನಾನು ಅವರನ್ನು ಸಾಯಿಸುತ್ತೇನೆ. ಕೌರವರ ಅಂತ್ಯ ಮಾಡದಿದ್ದರೆ ಈ ಜಗತ್ತಿನಲ್ಲಿ ಅವರ ಪಾಪ ಕಾರ್ಯಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ಜಗತ್ತು ಅಧೋಗತಿಗೆ ಇಳಿದು ಬಿಡುತ್ತದೆ. ಆದ್ದರಿಂದ ನೀನು ಇವರೆಲ್ಲರನ್ನು ಉರುಳಿಸಿಬಿಡು. ಇದು ನಿನ್ನ ಧರ್ಮವಾಗಿದೆ ಎಂದು ಕೃಷ್ಣ ಹೇಳುತ್ತಾನೆ. ಭೂಮಿಯ ಮೇಲೆ ಅಸುರರ ಹಾವಳಿ ಹೆಚ್ಚಾದಾಗ ಅರ್ಧ ಪ್ರಳಯ, ಕಲ್ಪ ಪ್ರಳಯ, ಮಹಾಕಾಲ ಪ್ರಳಯ ಆಗುತ್ತಿರುತ್ತವೆ. ಬ್ರಹ್ಮ, ವಿಷ್ಣು, ಶಂಕರರು ಕಾಲಕಾಲಕ್ಕೆ ತಮ್ಮ ತಮ್ಮ ಕೆಲಸ ಮಾಡುತ್ತಿರುತ್ತಾರೆ. ಆದರೆ ಈಗ ಎಲ್ಲವೂ ಕಂಪ್ಯೂಟರೈಸ್ಡ್ ಆಗಿದೆ. 4 ಯುಗಗಳು ಜರುಗುತ್ತವೆ. ಕಲಿಯುಗದ ಅಂತ್ಯವೂ ಸಹ ಆಗುತ್ತದೆ. ನಿರಾಕಾರ ಶಿವನು ಭಾವನೆಗಳಿಗೆ ಬರುವುದಿಲ್ಲ. ಅವನು ಬ್ರಹ್ಮ, ವಿಷ್ಣು, ಶಂಕರ ಮತ್ತು ಶಕ್ತಿಯಿಂದ ಕೆಲಸವನ್ನು ಮಾಡಿಸುತ್ತಾನೆ. ತಾನು ಸ್ವತಃ ಭಾವನೆಗೆ ಒಳಗಾಗುವುದೇ ಇಲ್ಲ. ಹೀಗಾಗಿ ಶಿವನು ಕರ್ತ ಆಗಿರದೆ ಅಕರ್ತ ಆಗಿದ್ದಾನೆ. ಮನುಷ್ಯ ಮೋಹ ಮಾಯೆಗಳಿಗೆ ಒಳಗಾಗುತ್ತಲೇ ಇರುತ್ತಾನೆ. ತನ್ನ ದೇಹ ಸಂಬಂಧಿಗಳ ಮೋಹದಲ್ಲಿ ಸಿಲುಕುತ್ತಿರುತ್ತಾನೆ. ನಂತರ ಕರ್ಮ ಬಂಧನಗಳಿಗೆ ಒಳಗಾಗುತ್ತಾ ಹೋಗುತ್ತಾನೆ. ಇದರ ನಂತರ ಜನನ ಮರಣದ ಚಕ್ರಕ್ಕೆ ಬರುತ್ತಲೇ ಹೋಗುತ್ತಾನೆ. ರಾಜ ಭರತ ತನ್ನ ಅಂತಿಮ ಸಮಯದಲ್ಲಿ ಒಂದು ಜಿಂಕೆಯ ಮೋಹಕ್ಕೆ ಒಳಗಾಗುತ್ತಾನೆ. ಅದನ್ನು ಅತಿಯಾಗಿ ಹಚ್ಚಿಕೊಳ್ಳುತ್ತಾನೆ. ಅಂತ್ಯದಲ್ಲಿ ಅವನ ಬುದ್ಧಿಯಲ್ಲಿ ಜಿಂಕೆಯ ಪ್ರೇಮವೇ ಉಳಿದುಕೊಂಡಿರುತ್ತದೆ. ಅವನು ಮುಂದಿನ ಜನ್ಮ ಜಿಂಕೆಯಾಗಿ ಜನ್ಮ ತಳೆಯುತ್ತಾನೆ. ಎಲ್ಲವೂ ನಮ್ಮ ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗಿರುತ್ತದೆ. ಅಂತ್ಯದಲ್ಲಿ ನಮ್ಮ ಯಾವ ಭಾವನೆಗಳು ಅತಿ ಹೆಚ್ಚಾಗಿರುತ್ತವೋ ಮುಂದಿನ ಜನ್ಮವೂ ಸಹ ಅದೇ ರೀತಿಯಾಗಿ ಸಿಗುತ್ತದೆ. ಹೀಗಾಗಿ ಸದಾ ಭಾವಾತೀತರಾಗಿರಬೇಕು. ಜ್ಞಾನಿಯಾದವನು ಭಾವನೆಗಳಿಗೆ ಒಳಗಾಗುವುದಿಲ್ಲ. ಥಿಯರಿ ಆಫ್ ಕರ್ಮ ಸರಿಯಾಗಿ ಅರ್ಥ ಮಾಡಿಕೊಂಡಿರುತ್ತಾನೆ ಮತ್ತು ಈ ಭೂಮಿಯು ಮೃತ್ಯುಲೋಕವಾಗಿದೆ. ಇದು ಅಮರಲೋಕವಲ್ಲ. ಅಜ್ಞಾನವೆಂಬ ಅಂಧಕಾರ ಎಲ್ಲೆಡೆ ಆವರಿಸಿದೆ ಎಂದು ಜ್ಞಾನಿಯಾಗಿರುವಂತಹ ಆತ್ಮ ತಿಳಿದುಕೊಂಡಿರುತ್ತಾನೆ. ಕರ್ಮ ನಿಯಮವನ್ನು ಅರಿಯದೆ ಯಾವ ಜ್ಞಾನವೂ ಇಲ್ಲದೆ ಇಂದು ಮನುಷ್ಯ ಕೇವಲ ಲೌಕಿಕ ಜ್ಞಾನದಲ್ಲೇ ಸುತ್ತುತ್ತಿದ್ದಾನೆ. ಎಲ್ಲರೂ ಮಠ, ಪಂಥ, ಧರ್ಮ ಇದರಲ್ಲಿ ಸಿಲುಕಿಕೊಂಡಿದ್ದಾರೆ. ಶಿವ, ಮಹಾಶಿವ ಅಂದರೆ ಬ್ರಹ್ಮಾಂಡ, ಮಹಾಬ್ರಹ್ಮಾಂಡದ ಸಂಚಾಲನೆಯನ್ನು ಮಾಡುತ್ತಿರುವ ಮಹಾಶಿವರು ಎಂದಿಗೂ ಭಾವನೆಗೆ ಒಳಗಾಗುವುದಿಲ್ಲ. ಆದ್ದರಿಂದಲೇ ಅವರು ತಮ್ಮ ಬ್ರಹ್ಮಾಂಡಗಳನ್ನು ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಿದೆ.
ಎಲ್ಲರೂ ಸಹ ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕು, ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು. ಸರಿ ತಪ್ಪುಗಳ ಬಗ್ಗೆ ಎಲ್ಲರಿಗೂ ಅರಿವಿರುತ್ತದೆ. ಆದರೆ ಭಾವನೆಗೆ ಒಳಗಾದಾಗ ಎಲ್ಲವೂ ಏರುಪೇರಾಗಿ ಬಿಡುತ್ತವೆ. ಬೇಹದ್ ಮಕ್ಕಳ ಕೆಲಸವೆಂದರೆ ಶ್ರೇಷ್ಠ ಕರ್ಮವನ್ನು ಮಾಡುವುದು. ಸೃಷ್ಟಿಯ ಪರಿವರ್ತನೆ, ಬೇಹದ್ ವಿಶ್ವ ಪರಿವರ್ತನೆ ಮಾಡುವುದು ಬೇಹದ್ ಜ್ಞಾನಿ ಮಕ್ಕಳ ಕರ್ತವ್ಯವಾಗಿದೆ. ಆದ್ದರಿಂದ ಬೇಹದ್ ಮಕ್ಕಳು ಎಂದಿಗೂ ಭಾವನೆಗಳಲ್ಲಿ ಬರಬಾರದು, ಭಾವಾತೀತರಾಗಬೇಕು. ಬೇಹದ್ ಮಕ್ಕಳು ಸದಾ ತಾನು ಸೇವಾಧಾರಿ ಆತ್ಮವಾಗಿದ್ದೇನೆ, ವಿಶ್ವ ಸೇವಾಧಾರಿಯಾಗಿದ್ದೇನೆ ಎಂದು ಕರ್ಮಗಳನ್ನು ಮಾಡುತ್ತಿರಬೇಕು. ಹಾಗೆ ನೋಡಿದರೆ ಎಲ್ಲವನ್ನು ಆಲ್ಮೈಟಿ ಅಥಾರಿಟಿಯು ಬೇಹದ್ ಮಕ್ಕಳ ಆಕಾರಿ ತಂದೆಯೂ ಬೇಹದ್ ಮಕ್ಕಳ ಮೂಲಕ ಮಾಡಿಸುತ್ತಿದ್ದಾನೆ ಅಷ್ಟೆ. ಆದ್ದರಿಂದ ಎಲ್ಲರೂ ಭಾವಾತೀತರಾಗಿ ಭಾವನೆಗಳಿಂದ ಮೇಲೆದ್ದಾಗ ನಮ್ಮ ಕರ್ಮಗಳು ಶ್ರೇಷ್ಠ ಕರ್ಮಗಳೇ ಆಗುತ್ತವೆ. ನಾವು ಕರ್ಮಾತೀತರಾಗುತ್ತೇವೆ. ಆಗ ನಾವು ಮಾಡಿದಂತಹ ಎಲ್ಲ ಕರ್ಮವೂ ಕರ್ಮ ಬಂಧನಗಳಾಗುವುದಿಲ್ಲ. ಸದಾ ಪರಮಾತ್ಮನನ್ನು ಸ್ಮರಿಸುತ್ತಾ ಆಲ್ಮೈಟಿಯಲ್ಲಿಯೇ ಬುದ್ಧಿಯನ್ನಿರಿಸಿದರೆ ಸರ್ವೋನ್ನತ ಪರಂಧಾಮವನ್ನು ಸೇರುತ್ತೇವೆ. ಭಗವಂತನನ್ನು ಸ್ಮರಿಸುತ್ತಾ ಮಾಡಿದಂತಹ ಕರ್ಮಗಳೆಲ್ಲವೂ ಶ್ರೇಷ್ಠ ಕರ್ಮಗಳೇ ಆಗುತ್ತವೆ. ಆಗ ನಮ್ಮಿಂದ ಕೆಟ್ಟ ಕರ್ಮಗಳು ಆಗುವುದೇ ಇಲ್ಲ. ಜ್ಞಾನ ಬಂದಾಗ, ತಿಳಿದಾಗ ದೇಹ ಮತ್ತು ದೇಹದ ಸಂಬಂಧಿಗಳಲ್ಲಿ ವೈರಾಗ್ಯ ಬರುತ್ತದೆ. ಭಾವಾತೀತ ಸ್ಥಿತಿ ಬಂದಾಗ ಕರ್ಮಾತೀತರಾಗುತ್ತೇವೆ. ನಂತರ ಗುಣಾತೀತ, ತ್ರಿಗುಣಾತೀತರಾಗಿ ಬಿಡುತ್ತೇವೆ. ಸತೋ, ರಜೋ ಮತ್ತು ತಮೋ ಗುಣಗಳಿಂದ ಆಚೆ ಸಾಗುತ್ತಿರುತ್ತೇವೆ. ಕೊನೆಯಲ್ಲಿ ಒಂದೇ ಒಂದು ಶ್ರೇಷ್ಠ ಕರ್ಮ, ವಿಶ್ವ ಪರಿವರ್ತನೆ ಮಾಡಬೇಕು. ನಾನು ವಿಶ್ವ ಸೇವಾಧಾರಿಯಾಗಿದ್ದೇನೆ ಎಂಬ ಒಂದೇ ಒಂದು ಭಾವನೆ ಅವರಲ್ಲಿ ಬಂದು ಬಿಡುತ್ತದೆ. ಹೀಗಾಗಿ ಎಲ್ಲ ಮಕ್ಕಳು ಭಾವಾತೀತರಾಗುವುದು ಬಹಳವೇ ಮುಖ್ಯವಾಗಿದೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.